ಎಲ್ಲರಿಗೂ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಇಂದು ನಾವು ಮುಖ್ಯವಾಗಿ ಕಂಟೆಂಟ್ ಏನಪ್ಪಾ ಅಂತಂದ್ರೆಗಿನ ಇನ್ಪುಟ್ ಡಿವೈಸ್. ನಾವು ಇಂದಿನ ಕ್ಲಾಸಲ್ಲಿ ಔಟ್ಪುಟ್ ಡಿವೈಸ್ ಬಗ್ಗೆ 2 ಕ್ಲಾಸ್ ಅಥವಾ 2 ವಿಡಿಯೋ ಮಾಡಿದ್ವಿ. ನೆಕ್ಸ್ಟ್ ಈಗ ಪ್ರೆಸೆಂಟ್ ಅದೇ ರೀತಿಯಾಗಿ ಅದರಾಗ ಇನ್ಪುಟ್ ಡಿವೈಸ್ ಇಸ್ ಎ ವೆರಿ ಇಂಪಾರ್ಟೆಂಟ್. ಔಟ್ಪುಟ್ ಡಿವೈಸ್ ಎಷ್ಟು ಇಂಪಾರ್ಟೆಂಟ್ ಅಷ್ಟು ಇವಾಗ ಇನ್ಪುಟ್ ಡಿವೈಸ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಉದಾಹರಣೆ ನಾವು ನೋಡಿದಾಗ ನಮಗೆ 2 ಕೊಂಡು ಎಷ್ಟು ಇಂಪಾರ್ಟೆಂಟ್ ಅಷ್ಟು ಏನೈತೆ ಅಂದ್ರೆಗಿನ ಇನ್ಪುಟ್ ಡಿವೈಸ್ ಮತ್ತೆ ಔಟ್ಪುಟ್ ಡಿವೈಸ್ ಇರ್ತಕ್ಕಂಥ ಪ್ರತಿಯೊಂದು ಸ್ಪರ್ಧಾತ್ಮಕ ಅಥವಾ ಪರೀಕ್ಷೆಗಳಿಗೆ ಬಹಳ ಉಪಯುಕ್ತವಾದಂತಹ ಒಂದು ಇನ್ಫಾರ್ಮೇಶನ್ ಅಥವಾ ನೀಡ್ತಂತ ಹೇಳ್ಬೋದು. ಹೌದಿಲ್ಲ? ನಾವು ಅದರಾಗ ಬಂದಾಗ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಾವು ತೆಗೆದುಕೊಂಡಾಗ ಈಗ ಪ್ರೆಸೆಂಟ್ ಇರ್ತಕ್ಕಂಥ ಯಾವಪ್ಪ ಅಂದ್ರೆಗಿನ PDO ಇರ್ಬೋದು. ಯಾವ್ದು ಇವಾಗ PDOದಲ್ಲಿ PDO ಇರ್ಬೋದು, ಇನ್ನೊಂದು ವಿಲೇಜ್ ಅಕೌಂಟೆಂಟ್ ಇರ್ಬೋದು. ಯಾವುದು ವಿಲೇಜ್ ಅಕೌಂಟೆಂಟ್ ಅಂದ್ರೆ BA. ಇವಾಗ ಇರ್ತಕ್ಕಂಥ ಈ 2 ಪೋಸ್ಟ್ ಅಲ್ಲಿ ಏನಂತಂದ್ರೆ ಕಂಪ್ಯೂಟರ್ ಮಾರ್ಕ್ಸ್ ಇರ್ತಕ್ಕಂಥ ಇದರಲ್ಲಿ 25 ಮಾರ್ಕ್ಸ್ ಇದೆ, ಇದರಲ್ಲಿ ಏನಂತಂದ್ರೆ ಈಗ 30 ಮಾರ್ಕ್ಸ್ ಇದೆ ಇದು. ಅದಕ್ಕೆ ನಾವು ಕಂಪ್ಯೂಟರ್ ಇದೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದ್ರಾಗ ನಮಗೆ ಈಗ ಬರ್ತಕ್ಕಂಥ ಯಾವುದೇ ಒಂದು ಕ್ವಶನ್ ಬ್ಯಾಂಕ್ ನಲ್ಲಿ ಕಂಪ್ಯೂಟರ್ ಇದೆ ಬಹಳ ಇಂಪಾರ್ಟೆಂಟ್ ಅಥವಾ ಮಹತ್ವದಾಗಿದೆ ಅಂತ ಹೇಳ್ಬೋದು. ಹೌದಿಲ್ಲ? ನಾವು ಅದ್ರಾಗ ನಾವು ನೋಡಿದಾಗ ಮುಖ್ಯವಾಗಿ ನಮಗೆ ಇನ್ಪುಟ್ ಡಿವೈಸ್ ಬಂದಾಗ ಒಂದನೇದು ಮ್ಯಾನ್ಯುವಲ್ ಇನ್ಪುಟ್ ಡಿವೈಸ್, ಆಮೇಲೆ ಆಟೋಮೆಟಿಕ್ ಇನ್ಪುಟ್ ಡಿವೈಸ್. ನಮಗೆ ಮುಖ್ಯವಾಗಿ ಇನ್ಪುಟ್ ಡಿವೈಸ್ ಅಲ್ಲಿ ಹೌ ಮೆನಿ ಟೈಪ್ಸ್ ಆಫ್ ಇನ್ಪುಟ್ ಡಿವೈಸ್ ಅಂತ ಬಂದಾಗ ಒಂದನೇದು ಮ್ಯಾನ್ಯುವಲ್ ಇನ್ಪುಟ್ ಡಿವೈಸ್, ಎರಡನೇದು ಆಟೋಮೆಟಿಕ್ ಇನ್ಪುಟ್ ಡಿವೈಸ್. ಅದರಲ್ಲಿ ಮ್ಯಾನ್ಯುವಲ್ ಇನ್ಪುಟ್ ಡಿವೈಸ್ ಅಂತಂದ್ರೆ ಮಾನವನು ಅಧ್ಯಯನ ಅಂದ್ರೆ ಮಾನವನು ಯಾವುದೇ ಒಂದು ಪ್ರೆಸ್ ಮಾಡಿದ್ರ, ಮಾನವನು ಚಾಲಿತ ಮೂಲಕ, ಮಾನವನ ಕೈ ಮೂಲಕ ಮಾಡ್ತಕ್ಕಂಥದ್ದು ಏನೈತಿ ಇವಾಗ ಮ್ಯಾನ್ಯುವಲ್ ಆಟೋಮೇಟಿಕ್ ಯಾವ್ದು ಇನ್ಪುಟ್ ಡಿವೈಸ್ ಅಂತ ಹೇಳೋದು. ಅದರಲ್ಲಿ ಪ್ರಮುಖವಾಗಿ ಯಾವ್ದಪ್ಪ ಅಂತಂದ್ರೆಗಿನ ಕೀಬೋರ್ಡ್ ಇರ್ಬೋದು, ಟ್ರ್ಯಾಕ್ ಬಾಲ್ ಇರ್ಬೋದು, ಮೌಸ್ ಇರ್ಬೋದು, ಆಮೇಲೆ ಜಾಸ್ಟಿಕ್ ಇರ್ಬೋದು, ಡಿಜಿಟಲ್ ಕ್ಯಾಮ್ರಾ ಇರ್ಬೋದು, ಆಮೇಲೆ ಯಾವ್ದಪ್ಪ ವೆಬ್ ಕ್ಯಾಮ್ರಾ ಇರ್ಬೋದು. ಇವೆಲ್ಲ ಯಾವಪ್ಪ ಅಂತಂದ್ರೆ ಇನ್ನೂ ಒಂದಿದೆ. ಮತ್ತು ನೆಕ್ಸ್ಟ್ ಏನಂತಂದ್ರೆಗಿನ ಮೈಕ್ರೋಫೋನ್ ಇರ್ಬೋದು, ಟಚ್ ಸ್ಕ್ರೀನ್ ಇರ್ಬೋದು. ಇವೆಲ್ಲ ಯಾವಪ್ಪ ಇನ್ಪುಟ್ ಡಿವೈಸ್ ಅಲ್ಲಿ ಬರ್ತಕ್ಕಂಥ ಕೆಲವೊಂದು ಇನ್ಪುಟ್ ಡಿವೈಸ್ ಅಂತ ಹೇಳ್ಬೋದು. ಅದ್ರಾಗ ಒಂದನೇದು ಕೀಬೋರ್ಡ್ ಅಲ್ಲಿ ಇದೆ ವೆರಿ ಇಂಪಾರ್ಟೆಂಟ್. ಇನ್ಪುಟ್ ಡಿವೈಸ್ ಅಲ್ಲಿ ಬರ್ತಕ್ಕಂಥದ್ದು ಪ್ರಮುಖವಾಗಿ ಇದ್ರಾಗ ಕೀಬೋರ್ಡ್ ಇರ್ತಕ್ಕಂಥ ಹೇಳ್ಬೋದು. ಹೌದಿಲ್ಲ? ಇದರಲ್ಲಿ ಇರ್ತಕ್ಕಂಥ ಹೌ ಮೆನಿ ಟೈಪ್ಸ್ ಆಫ್ ಕೀ ಅಂತ ಬಂದಾಗ ಇರ್ತಕ್ಕಂಥ ಆಲ್ಫಾಬೆಟಿಕ್ ಕೀ ಇರ್ಬೋದು, ಇನ್ನೂ ಒಂದು ಇವಾಗ ನ್ಯೂಮೆರಿಕಲ್ ಕೀ ಇರ್ಬೋದು, ಆಮೇಲೆ ಯಾರೋ ಕೀ ಇರ್ಬೋದು, ಆಮೇಲೆ ಇರ್ತಕ್ಕಂಥ ಹಲವಾರು ಬರ್ತಾವೆ. ಹೌದು. ಆಮೇಲೆ ಏನೈತೆ ಅಂದ್ರೆಗಿನ ಸ್ಪೆಷಲ್ ಕೀ ಇರ್ಬೋದು, ಅವೆಲ್ಲ ಬರ್ತವೆ. ನೆಕ್ಸ್ಟ್ ಕ್ಲಾಸ್ ಏನಂತಂದ್ರೆ ನೆಕ್ಸ್ಟ್ ಏನಂತಂದ್ರೆ ಎಕ್ಸ್ಪ್ಲೋನ್. ಆಮೇಲೆ ಟ್ರ್ಯಾಕ್ ಬಾಲ್ ಇದೆ ಈಗ ಪ್ರೆಸೆಂಟ್ ಏನಂತಂದ್ರೆ ನಾವು ಯೂಸ್ ಮಾಡಂಗಿಲ್ಲ. ಮೌಸ್ಗಿಂತ ಹಿಂದೆ ನಾವೇನಂತಂದ್ರೆ ಟ್ರ್ಯಾಕ್ ಬಾಲ್ ಯೂಸ್ ಮಾಡ್ತೀವಿ. ಅದ್ರ ಬದಲು ಇವಾಗ ಏನ್ ಮಾಡ್ಯಾರ ಇವಾಗ ಮೌಸ್ ಯೂಸ್ ಮಾಡಕತ್ತೀವಿ ಅಂತ ಹೇಳ್ಬೋದು. ರೈಟಾ? ಆಮೇಲೆ ಇದು ಒಂದು ಮೌಸ್ ಇದೆ ವೆರಿ ಇಂಪಾರ್ಟೆಂಟ್. ಹೌದಿಲ್ಲ? ಇದ್ರ ಬಗ್ಗೆ ಇರ್ತಕ್ಕಂಥ ಕ್ವಶನ್ ಇರ್ತಕ್ಕಂಥ ಎಷ್ಟೋ ಸಲ ಕೇಳ್ಯಾರ. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಮೌಸ್ ಅಂತ ಕೇಳ್ಯಾರ. ಮ್ಯಾನ್ಯುವಲ್ ಆಪರೇಟರ್ ಯೂಸರ್ ಸರ್ಚ್ ಇಕ್ವಿಪ್ಮೆಂಟ್ ಅಂತೀವಿ ನಾವು. ಏನಂತ ಇವಾಗ ಮ್ಯಾನ್ಯುವಲ್ ಆಪರೇಟರ್ ಯೂಸರ್ ಸರ್ಚ್ ಇಂಜಿನ್. ರೈಟಾ? ಇದು ಇರ್ತಕ್ಕಂಥ ಮೌಸ್ ಏನಪ್ಪಾ ಅಂದ್ರೆ ಇದೊಂದು ಇನ್ಪುಟ್ ಡಿವೈಸ್ ಇರ್ತಕ್ಕಂಥ ಮೇನ್ ಇಂಪಾರ್ಟೆಂಟ್. ಅದ್ರಾಗ ಲೆಫ್ಟ್ ಬಟನ್ ರೈಟ್ ಬಟನ್ ಇದೆ ವೆರಿ ಇಂಪಾರ್ಟೆಂಟ್. ಅದ್ರಾಗ ಇರ್ತಕ್ಕಂಥ ಸ್ಕ್ರಾಲ್ ವೀಲ್ ಅಂತಿದೆ. ಯಾವ್ದು ಸ್ಕ್ರಾಲ್ ವೀಲ್? ಯಾವ್ದಂತ ಇವಾಗ ಸ್ಕ್ರಾಲ್ ವೀಲ್ ಅಂತ ಹೇಳ್ತೀವಿ. ಯಾವ್ದು ಇವಾಗ ಸ್ಕ್ರಾಲ್ ವೀಲ್. ಇದು ಇವಾಗ ಪೇಜ್ ಅಪ್ ಪೇಜ್ ಡೌನ್ ಮಾಡ್ಬೋದು. ನಮಗೆ ಮೌಸ್ ಆಕ್ಟಿವ್ ಆಗಿದೆ ಇಲ್ಲ ಅಂತಂದ್ರೆ ಮುಖ್ಯವಾಗಿ ನಮಗೆ ಕೆಳಗಡೆ ಒಂದು ಏನಂತಂದ್ರೆ ಒಂದು ಲೇಸರ್ ಲೈಟ್ ಇದೆ, ಅದು ರೆಡ್ ಬಟನ್ ಆಗಿರ್ಬೋದು ಅಥವಾ ರೆಡ್ ಬಟನ್ ಇದ್ದಾಗ ಏನಾಗುತ್ತಾವ ನಮಗೆ ಅಲ್ಲಿ ಮೌಸ್ ಆಕ್ಟಿವ್ ಇದೆ ಅಂತ ನಮಗೆ ಏನಾಗ್ತದೆ ಇವಾಗ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಹೌದಿಲ್ಲ? ರೈಟಾ? ಇದೊಂದು ಇರ್ತಕ್ಕಂಥದ್ದು ಮೌಸ್ ಯಾವುದೇ ಒಂದು. ಆಮೇಲೆ ನೆಕ್ಸ್ಟ್ ಜಾಸ್ಟಿಕ್ ನಮಗೆ ಏನಪ್ಪಾ ಅಂತಂದ್ರೆಗಿನ ಕಂಪ್ಯೂಟರ್ ಅಲ್ಲಿ ಗೇಮ್ಗಳನ್ನು ರೈಡ್ ಮಾಡಕ ಲೆಫ್ಟ್ ಹ್ಯಾಂಡ್ ರೈಟ್ ಅಥವಾ ಇರ್ತಕ್ಕಂಥ ಸ್ಟೇಟ್ ಅಥವಾ ರೈಡ್ ಇರ್ತಕ್ಕಂಥ ಏನಂತಂದ್ರೆ ಮಾಡ್ತಕ್ಕಂಥ ಯಾವ್ದಪ್ಪ ಅಂದ್ರೆಗಿನ ಜಾಸ್ಟಿಕ್ ಇದೊಂದು ಇನ್ಪುಟ್ ಡಿವೈಸ್ ಅಲ್ಲಿ ಒಂದು ಇಕ್ವಿಪ್ಮೆಂಟ್ ಅಂತ ಹೇಳ್ಬೋದು. ರೈಟ್? ನೆಕ್ಸ್ಟ್ ಡಿಜಿಟಲ್ ಕ್ಯಾಮ್ರಾ ವಿತ್ ವೆಬ್ ಕ್ಯಾಮ್ರಾ. ನಾವು ಆಲ್ರೆಡಿ ಡಿಜಿಟಲ್ ಕ್ಯಾಮ್ರಾ ಅಂತ ನಾವು ನೋಡ್ತೀವಿ. ಯಾವುದೇ ಒಂದು ಫಂಕ್ಷನ್ಗಳನ್ನಾಗಿರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು, ಯಾವುದೇ ಒಂದು ಕಾಲೇಜ್ ಫಂಕ್ಷನ್ ಆಗಿರ್ಬೋದು, ಅದರಲ್ಲಿ ಏನಂತಂದ್ರೆ ಯೂಸ್ ಮಾಡ್ತಕ್ಕಂಥ ಯಾವ್ದಪ್ಪ ಅಂದ್ರೆಗಿನ ಡಿಜಿಟಲ್ ಕ್ಯಾಮ್ರಾ ಅಂತ ಹೇಳ್ಬೋದು. ಆಮೇಲೆ ವೆಬ್ ಕ್ಯಾಮ್ರಾ ಇದು ಯಾಕಪ್ಪ ಯೂಸ್ ಮಾಡ್ತು ಅಂತಂದ್ರೆ
ವೆಬ್ ಅಂದ್ರೆ ಏನಪ್ಪಾ ಅಂದ್ರೆ ಇಂಟರ್ನೆಟ್, ಹೌದಿಲ್ಲ. ವೆಬ್ ಅಂದ್ರೆ ಯಾವುದೇ ಒಂದು ಇರ್ತಕ್ಕಂಥ ಆನ್ಲೈನ್ ಮುಖಾಂತರ ಅಥವಾ ವೆಬ್ಗಳ ಮೂಲಕ ಯಾವುದೇ ಒಂದು ಡಾಟಾ ಎಂಟ್ರಿ ಮಾಡಿದಾಗ ಆ ವ್ಯಕ್ತಿಯ ಫೇಸ್, ಆ ವ್ಯಕ್ತಿಯ ಹೈ, ಆ ವ್ಯಕ್ತಿಯ ತಂಬು ಬೇಕಾದಾಗ ನಮಗೇನೈತೆ ಅಂದ್ರಿಗಿನ ವೆಬ್ ಕ್ಯಾಮ್ರಾ ಇಸ್ ವೆರಿ ಇಂಪಾರ್ಟೆಂಟ್. ಉದಾಹರಣೆ ನಾವು ನೋಡಿದಾಗ ಎಕ್ಸಾಂಪಲ್ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಂದ್ರ ಅಥವಾ ಪಾನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಂದ್ರ ಅಥವಾ ಐ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಂದ್ರ ಅವಾಗೆಲ್ಲ ಏನ್ ಬೇಕಾಗುತ್ತೆ ಇವಾಗ ವೆಬ್ ಕ್ಯಾಮ್ರಾ ಇದೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ರೈಟಾ. ಇವೆಲ್ಲ ನಾವು ಇನ್ನೊಂದು ನೋಡಿದಾಗ ಡಿಜಿಟಲ್ ಕ್ಯಾಮ್ರಾ ಇತ್ತು, ವೆಬ್ ಕ್ಯಾಮ್ರಾ ಇವು ಇನ್ಪುಟ್ ಡಿವೈಸ್ ಹೌದು, ಔಟ್ಪುಟ್ ಡಿವೈಸ್ ಹೌದು. ಇವಾಗ ಹೇಗಪ್ಪ ಅಂತಂದಾಗ ಮುಂದೆ ಇರ್ತಕ್ಕಂಥ ಬಾಹ್ಯವಾದ ಚಿತ್ರಗಳನ್ನು ಸೆರೆ ಹಿಡಿತೈತಿ. ಆ ಹಿಡ್ದಂತ ಸೆರೆ ಹಿಡ್ದಂತ ನಾವೇನಪ್ಪ ಅಂದ್ರೆ ಈಗ ಇರ್ತಕ್ಕಂಥ ಡಿಸ್ಪ್ಲೇ ಏನ್ ಮಾಡ್ತೀವಿ ಇವಾಗ ಫ್ಲಿಪ್ಕಾರ್ಟ್ ಅಲ್ಲಿ ನಾವೇನ್ ಮಾಡ್ತೀವಿ ಇವಾಗ ಶೋ ಮಾಡ್ತೀವಿ, ರೈಟ್. ಅವಾಗ ಏನಾಗ್ತದೆ ಅದು ಇನ್ಪುಟ್ ಆಗುತ್ತೆ, ಹೊರಗಡೆ ತಗೊಂಡು ಇವಾಗ ಔಟ್ಪುಟ್ ಆಗುತ್ತೆ. ಅದಕ್ಕೆ ಯಾವ್ದು ಇವಾಗ ಡಿಜಿಟಲ್ ಕ್ಯಾಮ್ರಾ ಇತ್ತು, ವೆಬ್ ಕ್ಯಾಮ್ರಾ ಇನ್ಪುಟ್ ಡಿವೈಸ್ ಹೌದು, ಔಟ್ಪುಟ್ ಡಿವೈಸ್ ಹೌದು ಅಂತ ಹೇಳಿ, ರೈಟಾ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಮೈಕ್ರೋಫೋನ್. ಮೈಕ್ರೋಫೋನು ಯಾವುದೇ ಒಂದು ಫಂಕ್ಷನ್ ನಲ್ಲಿ ಇರ್ತಕ್ಕಂಥ ಎಷ್ಟೋ ಜನಸಂಖ್ಯೆ ಏನಂತಂದ್ರೆ ಆಡಿಯನ್ಸ್ಗೆ ಸರಿಯಾಗಿ ಧ್ವನಿಯನ್ನು ವಾಯ್ಸ್ ಅನ್ನು ರೀಚ್ ಆಗ್ಬೇಕಂದ್ರೆ ನಾವು ಯೂಸ್ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಮೈಕ್ರೋಫೋನ್ ಅಂತ ಹೇಳ್ತೀವಿ. ಯಾವ್ದು ಮೈಕ್ರೋಫೋನ್, ರೈಟಾ. ಇದೊಂದೇನಪ್ಪ ಅಂದ್ರೆ ಇರ್ತಕ್ಕಂಥದ್ದು ಇನ್ಪುಟ್ ಡಿವೈಸ್. ಆಮೇಲೆ ಟಚ್ ಸ್ಕ್ರೀನ್. ಟಚ್ ಸ್ಕ್ರೀನ್ ಅಪ್ಪ ಅಂದಾಗ ಬಂದಾಗ ಈಗ ಪ್ರತಿಯೊಂದು ಮೊಬೈಲ್ ಆಗಿರ್ಬೋದು, ಪ್ರತಿಯೊಂದು ಲ್ಯಾಪ್ಟಾಪ್ ಆಗಿರ್ಬೋದು, ಪ್ರತಿಯೊಂದು ಇರ್ತಕ್ಕಂಥದ್ದು ಯಾವುದೇ ಈಗ ಅಥವಾ ಸ್ಕ್ರೀನ್ ಬೋರ್ಡ್ ಆಗಿರ್ಬೋದು, ಅವೆಲ್ಲ ಏನಪ್ಪ ಇವಾಗ ಟಚ್ ಸ್ಕ್ರೀನ್ ಆಗಿವೆ. ಅದೊಂದು ಇವಾಗ ಇನ್ಪುಟ್ ಡಿವೈಸ್ ಅಂತ ಹೇಳ್ಬೋದು, ರೈಟಾ. ಈಗ ನೆಕ್ಸ್ಟ್ ಏನಂತಂದ್ರೆ ಬರ್ತಕ್ಕಂಥ ಟಾಪಿಕ್ ಏನಪ್ಪಾ ಅಂದ್ರೆ ಆಟೋಮೆಟಿಕ್ ಇನ್ಪುಟ್ ಡಿವೈಸ್. ಯಾವ್ದು ಆಟೋಮೆಟಿಕ್ ಇನ್ಪುಟ್ ಡಿವೈಸ್? ಇದರಲ್ಲಿ ಸಾಕಷ್ಟು ಪ್ರಶ್ನೆಗಳು ಬಂದವು ನಿಮಗೆ ಇರ್ತಕ್ಕಂಥ. ಇದರಲ್ಲಿ ನಾ ಯಾವ ರೀತಿ ಇವಾಗ ಕೇಳೋಣ, ಎಕ್ಸ್ಪ್ಲೈನ್ ಮಾಡ್ಯಾನ, ಯಾವ ರೀತಿ ಫ್ರೇಮ್ ಮಾಡ್ಯಾರ ಬಂದು ನಾವು ಸರಿಯಾಗಿ ಅರ್ಥ ಮಾಡ್ಕೊಂತೀವಿ. ನೀವು ಸರಿಯಾಗಿ ಇರ್ತಕ್ಕಂಥ ಏನಂತಂದ್ರೆ ನೋಟ್ಸ್ ಮಾಡಿದ್ರೆ ಏನೈತಿ ಇವಾಗ ತಪ್ಪಿಲ್ಲ ಅಂತ ಹೇಳ್ಬೋದು. ಮೊದಲು ಇವಾಗ OCR ಅಂತ ಬರ್ತದೆ. ಯಾವ್ದು ಇವಾಗ OCR, ರೈಟಾ. ಇದೇನಪ್ಪ ಅಂದ್ರೆ ಯಾವುದೇ ಒಂದು ಟೆಕ್ಸ್ಟ್ ಅನ್ನು ಸ್ಕ್ಯಾನ್ ಮಾಡಿ ನಮಗಿರ್ತಕ್ಕಂಥ ಸ್ಟೋರೇಜ್ ಕೊಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ OCR ಅಂತ ಅಂತೀವಿ, ರೈಟಾ. ಇದಿರ್ತಕ್ಕಂಥ ಲಾಂಗ್ ಫಾರ್ಮ್ ಕೇಳ ಯಾವ್ದು ಇವಾಗ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಅಂತೀವಿ. ಏನಂತ ಇವಾಗ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್. ಯಾವ್ದು ಇವಾಗ ಕ್ಯಾರೆಕ್ಟರ್ ರೀಡರ್, ರೈಟಾ. ವಾಟ್ ಇಸ್ ದ ಫುಲ್ ಫಾರ್ಮ್? ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್. ಇದು ಏನಪ್ಪಾ ಅಂದ್ರೆ ಇದೊಂದು ಇನ್ಪುಟ್ ಡಿವೈಸ್ ಅಂತ ಹೇಳ್ಬೋದು, ರೈಟಾ. ಇದೊಂದು ಎಕ್ಸಾಮ್ ಏನಂತಂದ್ರೆ ಫ್ರೇಮ್ ಮಾಡಿದ್ರು. ಆಮೇಲೆ ಬಾರ್ ಕೋಡ್. ಇದು ಯಾವುದೇ ಒಂದು ಇರ್ತಕ್ಕಂಥ ಡಾಟಾವನ್ನು ಏನ್ ಮಾಡ್ತಂದ್ರೆ ಇದು ಮಾಡ್ತಂತ ಹೇಳ್ಬೋದು. ಯಾವುದು ಇದು ಸ್ಟೋರೇಜ್, ಯಾವುದೇ ಒಂದು ಮೆಟೀರಿಯಲ್ ಅಲ್ಲ ಪರ್ಚೇಸ್ ಮಾಡಿದಾಗ ನಮಗೆ ಸ್ಕ್ಯಾನ್ ಮುಖಾಂತರ ಆ ಡಾಟಾವನ್ನು ಕೊಡ್ತದೆ, ನಮಗೆ ಅದೊಂದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು, ರೈಟಾ. ಆಮೇಲೆ ಮ್ಯಾಗ್ನೆಟಿಕ್ ಸ್ಟ್ರಿಪ್ ಕಾರ್ಡ್ ಅಂತ ಹೇಳಕತ್ತೀವಿ. ಮ್ಯಾಗ್ನೆಟಿಕ್ ಸ್ಟ್ರಿಪ್ ಕಾರ್ಡ್ ಯಾವುದೇ ಒಂದು ಶಾಪಿಂಗ್ ಮಾಡಿದಾಗ ಇರ್ತಕ್ಕಂಥ ಡೆಬಿಟ್ ಕಾರ್ಡ್ ಮುಖಾಂತರ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಮುಖಾಂತರ ಆಗಿರ್ಬೋದು, ನಮ್ಮ ಇರ್ತಕ್ಕಂಥ ಕಾರ್ಡ್ ಏನಿರ್ತದ್ರೆ ಆ ಮಿಷಿನ್ನಾಗ ಸ್ವಿಪ್ ಮಾಡೋದ್ರಿಂದ ಆ ಅಮೌಂಟ್ ಏನಾಗುತ್ತೆ ಇವಾಗ ಏನಾಗುತ್ತೆ ಡೆಬಿಟ್ ಆಗುತ್ತೆ. ಡೆಬಿಟ್ ಅದೊಂದು ಇವಾಗ ಮ್ಯಾಗ್ನೆಟಿಕ್ ಸ್ಟ್ರಿಪ್ ಕಾರ್ಡ್. ಇದೊಂದು ಏನಪ್ಪ ಅಂದ್ರೆ ಇನ್ಪುಟ್ ಡಿವೈಸ್ ಅಂತ ಹೇಳ್ಬೋದು, ರೈಟಾ. ಆಮೇಲೆ OMR, ಇದು ವೆರಿ ಇಂಪಾರ್ಟೆಂಟ್. ಇದಂತ್ರ ಎಕ್ಸಾಂಪಲ್ ಇವಾಗ ಎಷ್ಟೋ ಎಕ್ಸಾಮ್ ಕೇಳ್ಯಾರ. ಅಂದ್ರೆ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಒಂದಲ್ಲ ಎಕ್ಸಾಮ್ ಯಾವ್ದಂದ್ರೆ OMR. ಇವಾಗ ಇದ್ರ ಇರ್ತಕ್ಕಂಥ ಲಾಂಗ್ ಫಾರ್ಮ್ ಕೇಳ್ಯಾರ, ಅಥವಾ ವೈಆರ್ ಯೂಸ್ಡ್ ಆಫ್ ದ OMR ಮಿಷನ್, ಅಥವಾ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ OMR ಮಿಷನ್. ಉದಾಹರಣೆ ನೋಡಿದಾಗ OMR ಇರ್ತಕ್ಕಂಥ ಲಾಂಗ್ ಫಾರ್ಮ್ ಏನಪ್ಪಾ ಅಂದ್ರೆ ಆಪ್ಟಿಕಲ್ ಮಾರ್ಕ್ ರೀಡರ್. ಯಾವುದು ಮಾರ್ಕ್ ರೀಡರ್? ಎಕ್ಸಾಂಪಲ್ ಆಪ್ಷನ್ಸ್ ಹೆಂಗಿರ್ತಾವಪ್ಪ ಅಂದ್ರೆ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ OMR ಅಂತ ಕೇಳ್ತಾರೆ. ಅದ್ರ ಆಪ್ಷನ್ಸ್ ಇವಾಗ ಆಪ್ಟಿಕಲ್ ಮಾರ್ಕರ್ ರೀಡರ್, ಆಪ್ಟಿಕಲ್ ಮಾರ್ಕ್ ರೀಡರ್, ಆಪ್ಟಿಕಲ್ ಮೋಕ್ ರೀಡರ್, ನಾನ್ ಆಫ್ ದ ಅಬೌವ್ ಅಂತ ಕೇಳ್ತಾನೆ. ನಮಗೆ ಏನಾಗುತ್ತೆ ಇವಾಗ ಎಲ್ಲ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಇವಾಗ ಆಪ್ಟಿಕಲ್ ಮಾರ್ಕರ್ ರೀಡರ್ ಆಗ್ತಾರೆ. ಯಾಕಂದ್ರೆ ಫಸ್ಟಿಗೆ ಅದಿರ್ತಲ್ಲ, ಮತ್ತೆ ಮಾರ್ಕರ್ ಅಂದ್ರೆ ಹಂಗತ್ತೆ. ಇದು ಮಾರ್ಕರ್ ಬೇರೆ, ಮಾರ್ಕ್ ಬೇರೆ, ಹೌದಿಲ್ಲ. ನಾವು ಇರ್ತಕ್ಕಂಥ ಉದಾಹರಣೆ ನಾವು ನೋಡಿದಾಗ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನಪ್ಪಾ ಅಂದ್ರೆ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇರ್ತಕ್ಕಂಥ ಬರೆದಂತ ವಿದ್ಯಾರ್ಥಿಗಳ ಮಾರ್ಕ್ಗಳ ಮೂಲಕ ಸ್ಕ್ಯಾನ್ ಮಾಡೋರಿಗೆ ಕೊಡ್ತಕ್ಕಂಥ ಮಿಷನ್ ಯಾವ್ದಪ್ಪ ಅಂದ್ರೆ OMR ಮಿಷನ್ ಅಂತ ಹೇಳ್ಬೋದು, ರೈಟಾ. ಆಮೇಲೆ ಬಯೋಮೆಟ್ರಿಕ್ ಸ್ಕ್ಯಾನರ್. ಉದಾಹರಣೆ ಬಯೋಮೆಟ್ರಿಕ್ ಸ್ಕ್ಯಾನರ್ ಬಂದಾಗ ನಮಗೆ ಯಾವುದೇ ಒಂದು ವಿಷಯ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಹೌದಲ್ಲ, ರೈಟಾ. ಬಯೋಮೆಟ್ರಿಕ್ ಅಂದ್ರೆ ಯಾವುದೇ ಎಕ್ಸಾಂಪಲ್ ನಮಗೆ ಯಾವುದೇ ಒಂದು ಅಮೌಂಟ್ ಡ್ರಾ ಆಗಿರ್ಬೋದು, ಯಾವುದೇ ಒಂದು ಇರ್ತಕ್ಕಂಥ ಆಫೀಸರ್ಸ್ ಇವಾಗ ಅಲ್ಲ ಲಾಗಿನ್ ಆಗೋದಿರ್ಬೋದು, ಅಥವಾ ಎಂಪ್ಲಾಯ್ ಲಾಗಿನ್ ಆಗಿರ್ಬೋದು, ಅಥವಾ ಅಟೆಂಡೆನ್ಸ್ ಏನಂತಂದ್ರೆ ಬಯೋಮೆಟ್ರಿಕ್ ವೆರಿ ಇಂಪಾರ್ಟೆಂಟ್, ರೈಟಾ.
ಆಮೇಲೆ ಸೆನ್ಸರ್ ಸೆನ್ಸರ್ ಬಂದಾಗ ನಮಗೆ ಯಾವುದೇ ಒಂದು ಇಕ್ವಿಪ್ಮೆಂಟ್ ಅನ್ನ ನಾವೇನಂತಂದ್ರೆ ಬರೇ ದೂರದೃಷ್ಟಿಯಿಂದ ಸ್ಕ್ಯಾನ್ ಮಾಡಿರ್ತಕ್ಕಂಥ ಯಾವುದಪ್ಪ ಸೆನ್ಸರ್ ಅಂತ ಹೇಳ್ಬೋದು, ಹೌದಿಲ್ಲ. ಇನ್ನ ವಿದ್ಯಾರ್ಥಿಗಳಿಗೆ ಇನ್ನ ಒಂದು ಕಿವಿ ಮಾತು ಏನಪ್ಪಾ ಅಂತಂದ್ರೆಗಿನ ಒಬ್ಬ ವಿದ್ಯಾರ್ಥಿ ಬರೀ ಸುಮ್ಮನೆ ಓದಿದ್ರ ಆಗಲ್ಲ, ತನ್ನ ಇರ್ತಕ್ಕಂಥ ಗುರಿ ಮೇಲೆ ಮೇನು ಗುರಿ ಇದೆ ವೆರಿ ಇಂಪಾರ್ಟೆಂಟ್. ಆ ಗುರಿ ತಕ್ಕಂತ ತನ್ನ ಇರ್ತಕ್ಕಂಥ ಅಲ್ಲ ಪ್ರತಿಫಲ ಮಾಡಿ ಇವಾಗ ಏನಾಯ್ತು, ಇವಾಗ ಎಫರ್ಟ್ ಮಾಡ್ಬೇಕಾಗುತ್ತೆ, ಹೌದಿಲ್ಲ. ಎಕ್ಸಾಂಪಲ್ IAS ಆಗ್ಬೇಕಂದ್ರೆ IAS ಏನ್ ಬೇಕಪ್ಪ, IAS ಇರ್ತಕ್ಕಂಥ ಅಲ್ಲ. ಮತ್ತೆ KS ಆಗ್ಬೇಕಂದ್ರೆ KS ಏನ್ ಬೇಕು, ಅಥವಾ ಅಲ್ಲಿ PS ಆಗ್ಬೇಕಂದ್ರೆ ಅದಕ್ಕೆ ಏನ್ ಬೇಕು. ಅವಾಗ ಮಾತ್ರ ನಾವ್ ಏನಾಗ್ತಾವಿ ರೀಚ್ ಆಗ ಸಾಧ್ಯ ಆಗುತ್ತೆ, ಹೌದಿಲ್ಲ. ನಾವು IAS ಆಗ್ಬೇಕಂತಂದು ಬರೀ ಏನಂತಂದ್ರೆ ಈಗ ಸಣ್ಣ ಸಣ್ಣ ಬುಕ್ ಹೋದ್ರೆ ನಮ್ಗೆ ಏನಂತ ಇವಾಗ ರೀಚ್ ಆಗಂಗಿಲ್ಲ, ಹೌದಿಲ್ಲ. ನಮ್ ಇರ್ತಕ್ಕಂಥ ಗುರಿ ಏನಾಗಿರ್ಬೇಕು, ಇವಾಗ ದೊಡ್ಡದಾಗಿರ್ಬೇಕು. ಮನುಷ್ಯ ಯಾವುದೇ ಒಂದು ಸಾಧನೆ ಯಾವುದೇ ಒಂದು ಕ್ಷೇತ್ರದಲ್ಲಿ ತಗಾರ ನೀವು ಬರೀ ಗೋಲ್ಡನ್ ಟೆಂಪಲ್ ಅಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಯಾವುದೇ ಒಂದು ತನ್ನ ಇರ್ತಕ್ಕಂಥ ಗುರಿಯನ್ನು ಮುಟ್ಟಬೇಕಪ್ಪ ಅಂತಂದ್ರೆ ಈಗ ಆ ವ್ಯಕ್ತಿ ಇರ್ತಕ್ಕಂಥ ಚಟವಟಿಕೆ ನೋಡಿ, ಆ ವ್ಯಕ್ತಿ ಇರ್ತಕ್ಕಂಥ ಪರ್ಫಾರ್ಮೆನ್ಸ್ ನೋಡಿ, ಆ ವ್ಯಕ್ತಿ ಇರ್ತಕ್ಕಂಥ ಬಾಯಿ ಇರ್ತಕ್ಕ ಚಟವಟಿಕೆ ನೋಡಿ ಕೆಲವು ಜನಗಳು ನಮ್ಮ ಯಾರೇ ಆಗಲಿ ಅವ್ರು ಉತ್ಸಾಹ ಅಂತಾರೆ ಏನೋ ಅಂತಿರ್ತಾರೆ, ತಲೆ ಕೆಡಿಸಬಾರ್ದು ನಮಗೆ ಅಂದ್ರೆ ಏನಪ್ಪ ಉತ್ಸ ಮಾಡ್ದಾಗ ಮಾಡ್ತಾನಂತ ಅಂತಿರ್ತಾರೆ. ಆಗ್ಲ ಅಂದ್ರೆ ಏನಂದ್ರೆ ಏನಾಗ್ಲ ಅವತ್ತ ಅಲ್ಲಿ ಬೇಜಾರು ಆಗ್ಬಾರ್ದು. ಬಟ್ ನಮ್ಮ ಇರ್ತಕ್ಕಂಥ ಅವ್ರ ಉತ್ಸಾಹ ಅಂದಂತ ಜನಗಳು ನಾವು ಏನನ್ನ ಅವ್ರು ಏನಂತ ನಮ್ಮ ಸಾಧನೆ ನೋಡಿ ಅವ್ರು ಉತ್ಸಾಹ ಆಗ್ಬೇಕು. ದಟ್ ಇಸ್ ಅದು ನಮ್ಮ ಇರ್ತಕ್ಕಂಥ ಸಾಧನೆ, ಹೌದಿಲ್ಲ. ನಮ್ಮ ಇರ್ತಕ್ಕಂಥ ಗುರಿ ಅದು ಮೇನು. ಬರೀ ಅವ್ರ ಹಂಗಂತ ಏನಂದ್ರೆ ಬರೀ ನಾವು ಏನೈತಿ ಇವಾಗ ತಲೆನೇ ಕೆಡಿಸಬಾರ್ದು, ಯಾರು ಹೆಂಗೆ ಆಗ್ಲಿ. ಬಟ್ ನಮಗೆ ಮಾತ್ರ ನಮ್ ಇರ್ತಕ್ಕಂಥ ಸ್ಪಷ್ಟ ದಾರಿ ಅಥವಾ ಸ್ಪಷ್ಟ ಗುರಿ ನಮಗೆ ಗೊತ್ತಿರ್ಬೇಕು, ನಮಗೆ ಆತ್ಮವಿಶ್ವಾಸ ಇರ್ಬೇಕು, ನಮಗೆಲ್ಲ ಬಿಲೀಫ್ ಇರ್ಬೇಕು. ಅವಾಗ ಮಾತ್ರ ನಾವ್ ಏನಾಗ್ತೀವಿ ಇವಾಗ ನಮ್ಮ ಗುರಿ ಮುಟ್ಟಾಕ ರೀಚ್ ಆಗುತ್ತೆ, ಹೌದಿಲ್ಲ. ಯಾವುದೇ ಒಂದು ದಾರಿಗೆ ಹೋಗ್ಬೇಕಂದ್ರೆ ಕಲ್ಲು ಮಣ್ಣು ದಾರಿ ಎಷ್ಟೋ ಅಲ್ಲ ಮುಳ್ಳುಗಳೆಲ್ಲ ಬರ್ತಾವ, ಅದೆಲ್ಲ ಏನೈತಿ ಇವಾಗ ನಾವು ದಾರಿ ಮಾಡ್ಕೊಂತ ಹೋಗ್ಬೇಕಾಗುತ್ತೆ, ಹೌದಿಲ್ಲ. ನಾವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸಬಾರ್ದು. ಹೌದು ಮುಳ್ಳು ಬಂತು ಬೇಡಪ್ಪ ಮನೆಗೆ ಹೋಗಮ್ಮ, ಕಲ್ಲೈತಿ ಬೇಡ ಮನೆಗೆ ಹೋಗಮ್ಮ ಅಂತಂದ್ರೆ ನಾವೇನೈತಿ ಇಲ್ಲೇ ಉಳಿತೀವಿ ನಾವು. ಯಾವುದೇ ಆಗ್ಲಿ ಅಂತಂದ್ರಿಗಿನ ಮೇನ್ ಪಾಯಿಂಟ್ ಆಗುತ್ತೆ, ಹೌದಾ. ನೆಕ್ಸ್ಟ್ ಈಗ ವಾಟ್ ಈಸ್ ದ ಇನ್ಪುಟ್ ಡಿವೈಸ್ ಅಂತ ಕೇಳ. ವಾಟ್ ಈಸ್ ದ ಇನ್ಪುಟ್ ಡಿವೈಸ್ ಬಂದಾಗ ನಮಗೆ ಮುಖ್ಯವಾಗಿ ಯಾವುದೇ ಒಂದು ಡಾಟಾವನ್ನು ಕೊಟ್ಟು ಪ್ರೊಸೆಸ್ ಮಾಡ್ತೈತಿ. ಎಕ್ಸಾಂಪಲ್ ಕೀಬೋರ್ಡ್ ಮುಖಾಂತರ ಆಗಿರ್ಬೋದು, ಮೌಸ್ಗಳ ಮುಖಾಂತರ ನಾವು ಇರ್ತಕ್ಕಂಥ ಮಾನವನ ಮೊಬೈಲ್ ಎಂಟ್ರಿ ಮಾಡಿ ಅಲ್ಲಿ ಪ್ರೊಸೆಸ್ ಆಗುತ್ತೆ. ಅದಕ್ಕೇನಂತ ಇವಾಗ ಇನ್ಪುಟ್ ಆಯ್ತು. ಉದಾಹರಣೆ ಎಲ್ಲಿ ಪ್ರೊಸೆಸ್ ಆಗುತ್ತಪ್ಪ ಅಂದ್ರೆಗಿನ CPU ನಲ್ಲಿ ಆಗುತ್ತೆ. ಎಲ್ಲಿ ಆಗುತ್ತೆ ಇವಾಗ CPU ನಲ್ಲಿ, ರೈಟಾ. CPU ಬಂದಾಗ ಇದರಲ್ಲಿ ಇಲ್ಲಿ ಇರ್ತಕ್ಕಂಥ ಇದ್ರಾಗ ಹೌ ಮೆನಿ ಪಾರ್ಟ್ಸ್ ಆಫ್ CPU ಅಂತ ಒಂದು ಎಕ್ಸಾಮ್ ಕೇಳಿದ್ರು. ಹೌ ಮೆನಿ ಪಾರ್ಟ್ಸ್ ಆಫ್ CPU ಇದರಲ್ಲಿ 3 ಭಾಗ ಇದೆ ಅಂತ ಹೇಳ್ಬೋದು. ಒಂದನೇದು CU, ಎರಡನೇದು MU, ಮೂರನೇದು ALU ಅಂತ. ಯಾವುದೇ ಒಂದು ಡಾಟಾ ನಮ್ಮಿರ್ತಕ್ಕಂಥ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಎಂಟ್ರಿ ಆಗ್ಬೇಕಂದ್ರೆ ನಮಗೆ ಇವು 3 ಏನಂತಂದ್ರೆ ಎಕ್ಸಾಮ್ನಾಗ ಕೇಳ್ಯಾರ ಅಂತ ಹೇಳ್ಬೋದು, ಹೌದಿಲ್ಲ. ಇದ್ರ ಎಕ್ಸಾಮ್ನಾಗ ಯಾವ ರೀತಿ ಅಲ್ಲ ಎಕ್ಸಾಮ್ನಾಗ ಅಲ್ಲ ಫ್ರೀ ಮಾಡ್ಯಾನ ಕ್ವಶನ್ಗಳು, ಅದು ಮೇನ್ ಪಾಯಿಂಟ್ ನಮಗೆ. ಒಂದನೇದು CPU ಬಂದಾಗ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ CPU ಇದು ಎಕ್ಸಾಮ್ ಕೇಳೋಣ. ಈಗಂದ್ರೆ ಕೇಳಂಗ ಬಟ್ ಇರ್ತಕ್ಕಂಥ ಏನಂತಂದ್ರಿಗಿನ ಅದೇನಪ್ಪ ಅಂದ್ರಿಗಿನ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ. ಏನೈತಿ ಇವಾಗ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ರೈಟಾ. ಇನ್ನೊಂದು ಕ್ವಶನ್ ಏನಪ್ಪ ಅಂದ್ರಿಗಿನ ವಿಚ್ ಇಸ್ ದ ಬ್ರೈನ್ ಆಫ್ ಕಂಪ್ಯೂಟರ್ ಅಂತ ಕೇಳೋಣ. ವಿಚ್ ಇಸ್ ದ ಬ್ರೈನ್ ಆಫ್ ಕಂಪ್ಯೂಟರ್ ಯಾವ್ದಪ್ಪ ಅಂದ್ರಿಗಿನ CPU, ರೈಟಾ. ಹೌ ಮೆನಿ ಪಾರ್ಟ್ಸ್ ಆಫ್ CPU ಅಂತಂದ್ರೆ ಏನೈತಿ ಇವಾಗ 3 ಪಾರ್ಟ್ಸ್ ಇದೆ. ಯಾವ್ದು ಇವಾಗ 3 ಪಾರ್ಟ್ಸ್ ಇದೆ ಅಂತ ಹೇಳೋದು. ಯಾವ್ದು CU ಇರ್ಬೋದು, MU ಇರ್ಬೋದು, ALU ಇರ್ಬೋದು. ಅದರಲ್ಲಿ CU ಇದೆ. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ CU ಅಂತ ಬಂದಾಗ ಏನಪ್ಪ ಅಂದ್ರೆ ಈಗ ಕಂಟ್ರೋಲ್ ಯೂನಿಟ್ ಅಂತೀವಿ. ಏನಂತ ಇವಾಗ ಕಂಟ್ರೋಲ್ ಯೂನಿಟ್, ಯಾವ್ದು ಕಂಟ್ರೋಲ್ ಯೂನಿಟ್ ಅಂತೀವಿ, ರೈಟಾ. ಯಾವುದೇ ಒಂದು CPU ಅನ್ನು ಅಥವಾ ಡಾಟಾವನ್ನು ಇರ್ತಕ್ಕಂಥ ನಿಯಂತ್ರಣಕ್ಕೆ ತರುವುದು ಯಾವ್ದಪ್ಪ ಅಂದ್ರೆ CU ಅಂತ ಹೇಳ್ಬೋದು, ರೈಟ್. ಆಮೇಲೆ MU ಅಂತ ಬರ್ತದೆ. ಯಾವ್ದು ಇವಾಗ ಮೆಮೊರಿ ಯೂನಿಟ್ ಅಂತ ಬರ್ತದೆ. ಯಾವ್ದು ಇವಾಗ ಮೆಮೊರಿ ಯೂನಿಟ್, ಯಾವ್ದು ಇವಾಗ ಮೆಮೊರಿ ಯೂನಿಟ್ ಅಂತ ಬರ್ತದೆ. ಯಾವ್ದು ಇವಾಗ ಮೆಮೊರಿ ಯೂನಿಟ್, ರೈಟಾ. ಮೆಮೊರಿ ಯೂನಿಟ್ ಅಂದ್ರೆ ಡಾಟಾವನ್ನು ಮಾಡೋದು. ಉದಾಹರಣೆ ನೋಡಿದ ಮೆಮೊರಿ ಯೂನಿಟ್ ಅಂದ್ರ ಅದ್ರಾಗ 2 ಟೈಪ್ಸ್ ಇದೆ. ಒಂದು ಪ್ರೈಮರಿ ಮೆಮೊರಿ, ಎರಡನೇದು ಸೆಕೆಂಡರಿ ಮೆಮೊರಿ ಅಂತ. ಯಾವ್ದು ಇವಾಗ ಪ್ರೈಮರಿ ಮೆಮೊರಿ, ಇನ್ನ ಒಂದು ಸೆಕೆಂಡರಿ ಮೆಮೊರಿ. ಅದರಲ್ಲಿ ಪ್ರೈಮರಿ ಮೆಮೊರಿಯಾಗ ಯಾವ ಬರ್ತಾವಪ್ಪ ಅಂತಂದ್ರಿಗಿನ ಆ ಪ್ರೈಮರಿ ಮೆಮೊರಿಯಾಗ ಒಂದನೇದು ರ್ಯಾಮ್ ಇದೆ, ಎರಡನೇದು ರೋಮ್ ಇದೆ ಅಂತ ಹೇಳ್ಬೋದು. ಯಾವ್ದು ಇವಾಗ ರ್ಯಾಮ್ ಅಂಡ್ ರೋಮ್ ಇವು ಪ್ರೈಮರಿ ಮೆಮೊರಿ. ಇವು ಕಂಪಲ್ಸರಿ ನಮ್ಮ ಕಂಪ್ಯೂಟರ್ ಇದೆ ರನ್ ಆಗ್ಬೇಕಂದ್ರೆ ನಮಗೆ ಪ್ರೈಮರಿ ಮೆಮೊರಿ ಇದೆ ಬೇಕೇ ಬೇಕು, ಇಂಪಾರ್ಟೆಂಟ್ ಇದೆ. ಇರ್ತಕ್ಕಂಥ ಸ್ಪೀಡ್ ಇರ್ತಕ್ಕಂಥ ಸ್ಟೋರೇಜ್ ಎಲ್ಲ ಮೇನ್ ಅಂತಂದ್ರಿಗಿನ ಪ್ರೈಮರಿ ಮೆಮೊರಿಯಾಗ. ಆಮೇಲೆ
ಸೆಕೆಂಡ್ರಿ ಮೆಮೊರಿ ಬಂದಾಗ ಯಾವ್ದಪ್ಪ ಅಂದ್ರಿಗಿನ ಸೆಕೆಂಡ್ರಿ ಮೆಮೊರಿ ಬಂದಾಗ ಸೆಕೆಂಡ್ರಿ ಮೆಮೊರಿ ಸೆಕೆಂಡ್ರಿ ಸೆಕೆಂಡ್ರಿ ಮೆಮೊರಿ ಒಂದನೇದು ಎಕ್ಸಾಂಪಲ್ ಕಂಪ್ಯೂಟರ್ ಇರ್ತಕ್ಕಂಥ ಸ್ಟೋರೇಜ್ ಯಾವ್ದಪ್ಪ ಅಂದ್ರಿಗಿನ ಸೆಕೆಂಡ್ರಿ ಮೆಮೊರಿಯಾಗ ಒಂದು ಹಾರ್ಡ್ ಡಿಸ್ಕ್ ಇರಬಹುದು, ಪೆನ್ ಡ್ರೈವ್ ಇರಬಹುದು, DVD ಇರಬಹುದು, ಫ್ಲಾಪಿ ಡಿಸ್ಕ್ ಇರಬಹುದು ಅಥವಾ CD ಇರಬಹುದು. ಇವೆಲ್ಲ ಏನಪ್ಪಾ ಅಂದ್ರೆ ಸೆಕೆಂಡ್ರಿ ಸ್ಟೋರೇಜ್. ಬಟ್ ಇವೆಲ್ಲಂದ್ರೂ ಕೂಡ ಕಂಪ್ಯೂಟರ್ ನಡೀತಾವ. ಬಟ್ ಏನೈತೆ ಪ್ರೈಮರಿ ಮೆಮೊರೀಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಒಂದನೇದು ಯಾವ್ದಪ್ಪ ಅಂದ್ರೆ ಹಾರ್ಡ್ ಡಿಸ್ಕ್ ಅಂತ. ಆಲ್ರೆಡಿ ಇವಾಗ ನಮ್ ಇರ್ತಕ್ಕಂಥ ಫೋನಿಗೆ ಮೆಮೊರಿ ಕಾರ್ಡ್ ಹೆಂಗ ಅದ್ರ ಕಂಪ್ಯೂಟರ್ ಇರ್ತಕ್ಕಂಥ ಮೆಮೊರಿ ಕಾರ್ಡ್ ಯಾವ್ದಪ್ಪ ಅಂದ್ರೆ ಹಾರ್ಡ್ ಡಿಸ್ಕ್ ಅಂತ ಹೇಳ್ತೀವಿ. ಯಾವ್ದು ಹಾರ್ಡ್ ಡಿಸ್ಕ್. ಎರಡನೇದು ಯಾವ್ದಪ್ಪ ಅಂದ್ರೆ ಫ್ಲಾಪಿ ಡಿಸ್ಕ್. ಫ್ಲಾಪಿ ಡಿಸ್ಕ್ ಇರ್ತಕ್ಕಂಥ ಮೆಮೊರಿ ಉತ್ಪಾದನೆ ಏನೈತಿ ಇವಾಗ ಬಂದ್ ಮಾಡ್ಯಾರ ಇವಾಗ ಅದಿರ್ತಕ್ಕಂಥ ಇದಂತ ಹೇಳ್ಬೋದು. ನೆಕ್ಸ್ಟ್ ಮೂರನೇದು CD ಕಂಪ್ಯಾಕ್ಟ್ ಡಿಸ್ಕ್ ಅಂತೀವಿ. ಏನೈತಿ ಕಂಪ್ಯಾಕ್ಟ್ ಡಿಸ್ಕ್. ಆಮೇಲೆ DVD ಇದು DVD ಅಥವಾ ಇನ್ನೊಂದು SSD ಇವೆಲ್ಲ ಏನಪ್ಪಾ ಅಂದ್ರೆ ಸೆಕೆಂಡ್ರಿ ಸ್ಟೋರೇಜ್ ಡಿವೈಸ್ ಅಂತ ಹೇಳ್ಬೋದು. ರೈಟಾ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಬರ್ತಕ್ಕಂಥದ್ದು ಯಾವ್ದಪ್ಪ ಅಂತ ಬಂದಾಗ ನಿಮಗೆ ALU ಅಂತ ಕೇಳ್ಯಾರ. ಇದು ಒಂದ್ಸಲ ಎಕ್ಸಾಮ್ ಕೇಳ್ಯಾರ. ALU ಅಂದ್ರೆ ಏನಪ್ಪ ALU ಅಂತಂದ್ರ ರೈಟಾ. ALU ಅಂದ್ರೆ ಏನು? ALU ಇದು ಲಾಂಗ್ ಫಾರ್ಮ್ ಕೇಳ್ಯಾರ. ಏನಪ್ಪ ಲಾಂಗ್ ಫಾರ್ಮ್ ಅಂದ್ರಗಿನ ಅರ್ಥಮೆಟಿಕಲ್ ಲಾಜಿಕಲ್ ಯೂನಿಟ್. ಯಾವುದು? ಅರ್ಥಮೆಟಿಕಲ್ ಲಾಜಿಕಲ್ ಯೂನಿಟ್. ಲಾಜಿಕಲ್ ಯೂನಿಟ್ ಅಂದ್ರಗಿನ ಅಂಕಗಣಿತಗಳ ಅಥವಾ ಲೆಕ್ಕಗಳನ್ನ ಎಲ್ಲ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರಗಿನ ALU ಅಂತಂದ್ರೆ ಅದು ಇವಾಗ ಸಿಟಿ ಇರ್ತಕ್ಕಂಥ ಭಾಗದಲ್ಲಿ ಇದೊಂದು ಬರ್ತಕ್ಕಂಥದ್ದು ಹೇಳ್ಬೋದು. ರೈಟಾ. ಇದೊಂದು ಇರ್ತಕ್ಕಂಥ ಏನಂತಂದ್ರಿಗಿನ ಸಿಟಿ ಇರ್ತಕ್ಕಂಥ ಕ್ವಶನ್ ಯಾವ ರೀತಿ ಫ್ರೇಮ್ ಮಾಡಿದ್ರು ಇರ್ತಕ್ಕಂಥ ಲಾಂಗ್ ಫಾರ್ಮ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಹೌದಿಲ್ಲ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರಿಗಿನ ಕೀಬೋರ್ಡ್. ಟೈಪ್ಸ್ ಆಫ್ ದ ಕೀಬೋರ್ಡ್ ಅಥವಾ ಯಾವುದು ಶಾರ್ಟ್ಕಟ್ ಕೀ ಬಂದಾಗ ಇಲ್ಲಿ ಬರ್ತಾವ. ಕೀಬೋರ್ಡ್ ಬಂದಾಗ ನಿಮಗೆ ವಿಷಯ ಗೊತ್ತಾ? ಹೌದು. ಕೀಬೋರ್ಡ್ ನಲ್ಲಿ ನಮಗೆ ಹೌ ಮೆನಿ ಟೈಪ್ಸ್ ಆಫ್ ಕೀಸ್ ಅಂತ ಬಂದಾಗ ನಮಗೆ ಒಂದನೇ ಇವಾಗ F1 ಇಂದ F2 ವರೆಗೆ ಏನೈತಿ ಇವಾಗ F1 ಇಂದ F2 ವರೆಗೆ ಏನೈತಿ ಇವಾಗ ಎಷ್ಟದ ಇವಾಗ ಫಂಕ್ಷನ್ ಕೀ ಅಂತ ಹೇಳೋದು. ಹೌ ಮೆನಿ ಟೈಪ್ಸ್ ಆಫ್ ಫಂಕ್ಷನ್ ಕೀ ಅಂತಂದ್ರೆ ಎಷ್ಟದ ಅಂತ ಹೇಳ್ಬೋದು? ಆನ್ಸರ್ 12 ಅಂತ ಹೇಳ್ಬೋದು. ಇದು ಕೂಡ ಕ್ವಶನ್ ಅಂತಂದ್ರೆ ಇನ್ನು ಫ್ರೇಮ್ ಆಗ್ಬೋದು, ಆಗಿಲ್ಲ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಾವು ಒಂದನೇದು ಫಂಕ್ಷನ್ ಕೀ, ಎರಡನೇದು ಅಲ್ಫಾಬೆಟಿಕ್ ಕೀ. ಯಾವ್ದು ಇವಾಗ ಅಲ್ಫಾಬೆಟಿಕ್ ಕೀ ಅಂತೀವಿ. ಯಾವ್ದಂತ ಇವಾಗ ಅಲ್ಫಾಬೆಟಿಕ್ ಕೀ. ಮೂರನೇದು ಯಾವ್ದಪ್ಪ ಅಂದ್ರೆ ನ್ಯೂಮೆರಿಕಲ್ ಕೀ ಅಥವಾ ನಂಬರ್ ಕೀ ಅಂತೀವಿ ನಾವು. ಯಾವ್ದು ಇವಾಗ ನ್ಯೂಮೆರಿಕಲ್ ಕೀ ಅಂತೀವಿ. ಆಮೇಲೆ ಯಾರೋ ಕೀ ಅಂತೀವಿ ನಾವು. ನಾಲ್ಕನೇದು ಯಾವ್ದಪ್ಪ? ನಾಲ್ಕನೇದು ಯಾರೋ ಕೀ ಅಲ್ಲ, ಕನ್ನಡದಾಗ ದಿಕ್ಕುಗಳ ಕೀ ಅಂತೀವಿ. ರೈಟಾ. ನಾಲ್ಕನೇದು ಸ್ಪೆಷಲ್ ಕೀ ಅಂತ ಅಂತೀವಿ. ಐದನೇದು ಸ್ಪೆಷಲ್ ಕೀ. ರೈಟಾ. ಇವಿರ್ತಕ್ಕಂಥದ್ದು ಮಾಡ್ಬೋದು. ಉದಾಹರಣೆ ನಾವು ನೋಡಿದಾಗ ಇದರಲ್ಲಿ F1 ಇಂದ F2 ಅಂದ್ರಿಗಿನ ಇಲ್ಲಿಂದ F1 ಇಂದ F2 ವರೆಗೆ ಏನಂತಂದ್ರೆ ನೀವು ಫಂಕ್ಷನ್ ಎಷ್ಟದಪ್ಪ ಅಂದ್ರೆ 12 ಅದಾವ ಅಂತ ಹೇಳ್ಬೋದು. ಆಮೇಲೆ ಅಲ್ಫಾಬೆಟಿಕ್ ಕೀ. ಅಲ್ಫಾಬೆಟಿಕ್ ಅಂದ್ರಿಗಿನ Q ಇಂದ ಅಥವಾ A ಇಂದ ಏನಂತಂದ್ರಿಗಿನ Z ಅವರಿಗೆ ಇರ್ತಕ್ಕಂಥ ಏನಪ್ಪಾ ಅಲ್ಫಾಬೆಟಿಕ್ ಕೀ. ಇನ್ನು ಒಂದು ನಂಬರ್ ಕೀ ಅಂತ ನಂಬರ್ ಕೀ ಮ್ಯಾಗ 1 2 3 4 ಇಲ್ಲೇ ನಾವು ರೈಟ್ ಸೈಡ್ ಇರ್ತಕ್ಕಂಥ ಇಲ್ಲಿ ಕೂಡ ನಂಬರ್ ಕೀ ಅದು. ರೈಟಾ. ಇದೊಂದು ಇರ್ತಕ್ಕಂಥ ಮಾಡ್ಬೋದು. ಆಮೇಲೆ ಇನ್ನೊಂದು ಯಾವ್ದಪ್ಪ ಅಂದ್ರಿಗಿನ ಯಾರೋ ಕೀ. ಯಾರೋ ಕೀ ಯಾವಾಗ ಇಲ್ಲ ಯಾರೋ ಕೀ. ರೈಟಾ. ಇದು ಟಾಪ್, ಬಾಟಮ್, ಲೆಫ್ಟ್, ರೈಟ್ ಇರ್ತಕ್ಕಂಥ ಡಾಟಾವನ್ನು ನಾವು ಇರ್ತಕ್ಕಂಥ ಡ್ರ್ಯಾಗ್ ಮಾಡಕ ಏನಂತಂದ್ರೆ ಯೂಸ್ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರಿಗಿನ ಯಾರೋ ಕೀ ಅಂತ ಹೇಳ್ಬೋದು. ರೈಟಾ. ಇನ್ನ ಒಂದು ಇವೆಲ್ಲ ಉಳಿಕೆದು ಏನಪ್ಪಾ ಅಂದ್ರಿಗಿನ ಟ್ಯಾಬ್, ಕ್ಯಾನ್ಸಲ್ ಹಾಕು, ಆಲ್ಟ್, ಸ್ಪೇಸ್ ಇವೆಲ್ಲ ಏನಪ್ಪಾ ಅಂದ್ರಿಗಿನ ಸ್ಪೆಷಲ್ ಕೀ ಅಂತ ಯೂಸ್ ಮಾಡ್ತಾರೆ. ಯಾವ್ದು ಇವಾಗ ಸ್ಪೆಷಲ್ ಕೀ. ಅದರಲ್ಲಿ ಟ್ಯಾಬ್ ಅಂದ್ರೆ ಯಾವುದೇ ಒಂದು ನಮ್ಗೆ ಇರ್ತಕ್ಕಂಥ ಲೈನ್ ಇವಾಗ ಕಾಲಮ್ ಏನಂತಂದ್ರೆ ಸ್ಪೇಸ್ ಆಗುತ್ತೋ ಅದು ಮಾಡ್ತಾರ. ಆಮೇಲೆ ಕ್ಯಾಪ್ಸಲ್ ಹಾಕಿ ಯಾವುದೇ ಒಂದು ಅಕ್ಷರಗಳು ಇವಾಗ ಕ್ಯಾಪಿಟಲ್ ಬೇಕಾಯ್ತು ಕ್ಯಾಪ್ಸಲ್ ಹಾಕಿ ಆನ್ ಆಗ್ಬೇಕಾಗುತ್ತೆ. ಬರೀ ಯಾವುದೇ ಒಂದು ಕ್ಯಾಪಿಟಲ್ ಬೇಕಂತಂದ್ರಿಗಿನ ಶಿಫ್ಟ್
ಹೊಡೆದ್ರೆ ಯಾವುದೋ ಒಂದು ಅಕ್ಷರ ಏನಾಗುತ್ತೆ ಇವಾಗ ಕ್ಯಾಪಿಟಲ್ ಆಗ್ತದೆ, ಅದಕ್ಕೆ ಬೇಕಾಗುತ್ತೆ. ಆಮೇಲೆ ಶಿಫ್ಟ್ ಅಥವಾ ಕಂಟ್ರೋಲ್ ಆಲ್ಟ್ ಇವೆಲ್ಲ ಏನಿರುತ್ತೆ ಅಲ್ಟರ್ನೇಟಿವ್ ಅಲ್ಲ ಕೀ ಅಂತ ಹೇಳ್ಬೋದು. ಸ್ಪೇಸ್ ಅಂದ್ರೆಗಿನ ಯಾವುದೋ ಒಂದು ಎಂಟರ್ ಮಾಡಿದ್ರೆ ಸ್ಪೇಸ್ ಬಿಟ್ಟಿರ್ತದೆ, ರೈಟಾ, ಒಂದರಿಂದ ನೆಕ್ಸ್ಟ್ ಅಂತ. ಹೌದು, ಒಂದು ಪ್ಯಾರಾಗ್ರಾಫ್ ಅದ್ರಾಗ ಇರ್ತಕ್ಕಂಥ ಯೂಸ್ ಮಾಡೋದು, ರೈಟಾ. ಇವೆಲ್ಲ ಇರ್ತಕ್ಕಂಥ ಕೀವರ್ಡ್ ಅಂತ ಹೇಳ್ಬೋದು, ರೈಟಾ. ನೆಕ್ಸ್ಟ್ ಈಗ ಇನ್ಪುಟ್ ಎಂದರೆ ಅಂತ ಕೇಳ್ಯಾರ, ಅವ್ರಿಗೆ ಇನ್ಪುಟ್ ಇನ್ನೊಂದು ಐತಿ, ರೈಟ್. ಆಮೇಲೆ ಮೌಸ್ ಅಂತ ಬರುತ್ತೆ, ಮೌಸ್ ಆಲ್ರೆಡಿ ನಾವು ಪ್ರಮುಖವಾಗಿದೆ ಅಂತ ಹೇಳ್ಬೋದು. ಮೌಸ್ ಇವಾಗ ಲಾಂಗ್ ಫಾರ್ಮ್ ಏನಪ್ಪಾ ಅಂದ್ರೆ ಈಗಿನ ಮ್ಯಾನ್ಯುವಲ್ ಆಪರೇಟರ್ ಯೂಸರ್ ಸರ್ಚ್ ಇಕ್ವಿಪ್ಮೆಂಟ್. ಇದಿರ್ತಕ್ಕಂಥ ಏನಂತಂದ್ರೆ ಇದಿರ್ತಕ್ಕಂಥ ಮೌಸ್ ಇದೆ ಇರ್ತಕ್ಕಂಥ ಲೆಫ್ಟ್ ಬಟನ್ ಇರ್ಬೋದು ಅಥವಾ ರೈಟ್ ಬಟನ್ ಇರ್ಬೋದು. ಯಾವುದೇ ಒಂದು ಲೆಫ್ಟ್ ಬಟನ್ ಯೂಸ್ ಮಾಡಿದಾಗ ಅದಿರ್ತಕ್ಕಂಥ ಏನಾಗುತ್ತೆ ಇವಾಗ ಅದ್ರ ಮೇಲೆ ಸೆಲೆಕ್ಟ್ ಆಗುತ್ತೆ. ರೈಟ್ ಬಟನ್ ಯೂಸ್ ಮಾಡಿದಾಗ ಅದಿರ್ತಕ್ಕಂಥ ಪ್ರಾಪರ್ಟೀಸ್ ಏನಾಗುತ್ತೆ ಅವಾಗ ಇದಾಗುತ್ತೆ ಅಂತ ಹೇಳ್ಬೋದು. ಯಾವಾಗ ಇವಾಗ ಪ್ರಾಪರ್ಟೀಸ್ ಇರ್ತಕ್ಕಂಥ ಸ್ಟೋರೇಜ್ ಅಂತ ಇರ್ತಕ್ಕಂಥ ಕೆಪಾಸಿಟಿ ಏನೈತಿ ನಮಗೆ ತೋರಿಸ್ತ ಅಂತ ಹೇಳ್ಬೋದು. ಆಮೇಲೆ ಲೈಟ್ ಪೆನ್ ಅಂದ್ರೆ ನಾವು ಇವಾಗ ಆಲ್ಮೋಸ್ಟ್ ಇದೊಂದು ಏನಂತಂದ್ರೆ ಇನ್ಪುಟ್ ಇರೋದು ಡೈರೆಕ್ಟ್ರು ಸ್ಕ್ರೀನ್ ಮೇಲೆ ಏನಂತಂದ್ರೆ ಪಿಕ್ಚರ್ ಅಥವಾ ಡ್ರೈವ್ ಅಥವಾ ಡ್ರಾಮಾ ಏನಂತಂದ್ರೆ ಪಿಕ್ಚರ್ ಇಡ್ಸಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಲೈಟ್ ಪೆನ್ ಇದೆ, ರೈಟಾ. ಟ್ರ್ಯಾಕ್ ಬಾಲ್ ಗೊತ್ತಿದೆ, ಆಮೇಲೆ ಟಚ್ ಸ್ಕ್ರೀನ್, ಆಮೇಲೆ ಡಿಜಿಟಲ್ ಕ್ಯಾಮ್ರಾ ಎಲ್ಲ ಏನಂತಂದ್ರೆ ಆಲ್ಮೋಸ್ಟ್ ಆಲ್ ಗೊತ್ತಿದೆ. ಆಮೇಲೆ ಇನ್ನೊಂದು ಯಾವ್ದಪ್ಪ ಅಂದ್ರೆ MICR ಇದು ಒಂದ್ಸಲ ಎಕ್ಸಾಮ್ ಕೇಳ್ಯಾರ. MICR ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಅಂತ. ಯಾವ್ದು ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್, ಇದು ಇಂಪಾರ್ಟೆಂಟ್. ಇದು ಏನಂತ ಇವಾಗ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಇದೇನಿದೆ ಲಾಂಗ್ ಫಾರ್ಮ್ ಕೇಳೋಣ. ಬಟ್ ಇದನ್ನ ಯಾಕೆ ಯೂಸ್ ಮಾಡ್ತಾರ, ವೈರ್ ಯೂಸ್ ಆಫ್ ದ MICR ಮಿಷನ್ ಅಂತ ಕೇಳ್ಬೋದು. ನೆಕ್ಸ್ಟ್ ಯಾಕಂದ್ರೆ ಈಗ ಚೆಕ್ಗಳನ್ನು ರೀಡ್ ಮಾಡಕ, ಚೆಕ್ಗಳನ್ನು ಯಾವ ನಮಗೂ ಅಲ್ಲ 1 ಲಕ್ಷ 2 ಲಕ್ಷ ಚೆಕ್ಗಳಲ್ಲ, ಬಿಲಿಯನ್ ಅಥವಾ ಟ್ರಿಲಿಯನ್ ಗಟ್ಟಲೆ ಇರ್ತಾವ ಅಂತ ಚೆಕ್ಗಳು ರೀಡ್ ಮಾಡ್ತಕ್ಕಂಥ ಯಾವ್ದಪ್ಪ ಅಂದ್ರೆ MICR ಇವಾಗ ಇರ್ತಕ್ಕಂಥ ಮಿಷನ್ ಇರ್ಬೋದು. ದೊಡ್ಡ ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಅಥವಾ RBI ನಲ್ಲಿ ಅಲ್ಲಿರ್ತಕ್ಕಂಥ ಏನಂತಂದ್ರೆ ಅದನ್ನೇನ್ ಮಾಡ್ತಾರೆ ಇವಾಗ ಇರ್ಬೋದು, ಹೌದಿಲ್ಲ. ಎಕ್ಸಾಂಪಲ್ ಇರ್ತಕ್ಕಂಥ ಇರ್ಬೋದು, ರೈಟ್. ಇರ್ತಕ್ಕಂಥದ್ದು OCR ಎಲ್ಲ ಅದ್ರ ಬಗ್ಗೆ ನಾವು ಅಧ್ಯಯನ ಮಾಡಿವಿ. ಎಲ್ಲರಿಗೆ ಹೇಳಿದಾಗ ಎಲ್ಲರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಆಲ್ ಆಫ್ ಯು.